ಮಿತ್ರರೇ ನಮಸ್ಕಾರ. ನಾವು ಇವತ್ತು ಜಾತಕದಲ್ಲಿ ನೀಚ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಿತ್ಸ್ ಗಳು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರೀ ಕನ್ಸೀವ್ಡ್ ನೋಷನ್ ಗಳಿರ್ತವೆ. ಹಿಂಗಾಗುತ್ತೆ ಹಂಗಾಗ್ಬಿಡುತ್ತೆ ಅಂತ ಭಯ ಪಡಿಸುವಂತಹ ಒಂದು ಒಪಿನಿಯನ್ ಗಳು. ಇವತ್ತು ನಾವು ಆ ಒಪಿನಿಯನ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ಕ್ಲಾಸಿಕ್ ಗಳಾದಂತಹ BPHS ಗಳನ್ನ ನಾವು ನೋಡ್ತು ಅಂತ ಹೇಳಿದ್ರೆ ಬೃಹತ್ ಪರಶರ ಶಾಸ್ತ್ರದಲ್ಲಿ ಶನಿ ಉದಾಹರಣೆಗೆ ನೀಚತ್ವವನ್ನ ಹೊಂದಿತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಪೇರೆಂಟ್ಸ್, ಮಕ್ಕಳು, ಹೆಂಡತಿ ಇವ್ರಿಗೆ ಡಿಸ್ಟ್ರೆಸ್ ಆಗ್ಬಿಡುತ್ತೆ ಶನಿ ದಶೆಯಲ್ಲಿ. ಮತ್ತೆ ಲಾಸ್ ಆಫ್ ಪ್ರೊಫೆಷನ್ ಲಾಸ್ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಶನಿ ಕರ್ಮಕಾರಕ. ಆದ್ರಿಂದ ಈ ರೀತಿಯಾದಂತಹ ಒಂದಿಷ್ಟು ನೆಗೆಟಿವ್ ಪ್ರಿಡಿಕ್ಷನ್ ಗಳನ್ನ ಮಾಡ್ತಾರೆ. ಗೆಳೆಯರೆ, ಈ ನೀಚ ಗ್ರಹದ ನೀಚತ್ವ ಅನ್ನುವಂಥದ್ದು ಗ್ರಹಗಳಿಗೆ ಇರುವಂತಹ ಒಂದೇ ಒಂದು ಬಲ ಅಲ್ಲ ಮಿತ್ರರೇ. ಗ್ರಹಕ್ಕೆ 6 ರೀತಿಯಾದಂತಹ ಬಲ ಇದೆ. ಷಡ್ ಬಲ ಅಂತ ಕರಿತೀವಿ. ಅದರಲ್ಲಿ ಉಚ್ಚ ಮತ್ತು ನೀಚತ್ವ ಅನ್ನುವಂಥದ್ದು ಕೇವಲ ಒಂದೇ ರೀತಿಯಾದಂತಹ ಬಲ. ಅದು ಒಂದನ್ನೇನೆ ಒಂದು ಗ್ರಹದ ಎಲ್ಲಾ ಶಕ್ತಿಯನ್ನ ಡಿಸೈಡ್ ಮಾಡೋದಿಲ್ಲ. ಮಿತ್ರರೇ, ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ಜಾತಕದಲ್ಲಿ ಸೂರ್ಯ ನೀಚನಾಗಿದ್ದ ಅಂತ ಹೇಳಿದ್ರೆ ಒಂದು ಡಿಕ್ಟಿಮ್ ಇದೆ. ಅದೇನಂತ ಹೇಳಿದ್ರೆ ವ್ಯಕ್ತಿಯ ತಂದೆ ತನ್ನ ಜೀವನವನ್ನ ಲೋ ಲೆವೆಲ್ ಇಂದ ಸ್ಟಾರ್ಟ್ ಮಾಡಿರ್ತಾನೆ ಅಂತ ಅರ್ಥ. ಇದರಿಂದ ಜಾತಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ನೀಚನಾಗಿದ್ದ ಅಂತ ಹೇಳಿದ್ರೆ ಆತನ ತಂದೆ ಸತ್ತೇ ಹೋಗಿದ್ದಾನೆ ಅಂತ ಏನಲ್ಲ. ಬಟ್ ಆತನ ತಂದೆಯ ಸ್ಟೇಟಸ್ ಲೋ ಲೆವೆಲ್ ಇಂದ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು ಇದರ ಅರ್ಥ. ಅಂದ್ರೆ ಲೆಟ್ಸ್ ಸೇ ಜಾತಕದಲ್ಲಿ ಲಗ್ನದಲ್ಲಿ D1 ಚಾರ್ಟ್ ಅಂತ ಕರೀತಾರಲ್ಲ, ಅಲ್ಲಿ ಒಂದು ಗ್ರಹ ನೀಚತ್ವ ಆಗಿದ್ದು ನವಾಂಶದಲ್ಲಿ ಅದು ಉಚ್ಚತ್ವವನ್ನು ಹೊಂದಿತ್ತು ಅಥವಾ ತನ್ನ ಸ್ವರಾಶಿಗಳಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಈಗೇನ್ ಅದರ ಒಂದು ನೀಚತ್ವ ಏನಿದೆ ಅಷ್ಟು ಪರಿಣಾಮವನ್ನ ಬೀಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2-3 ಕಾರಣ ಇದೆ. ಒಂದು ಕಾರಣ ಏನಂತ ಹೇಳಿದ್ರೆ ಯಾವುದೇ ಗ್ರಹ D1 ನಲ್ಲಿ ಬಲ ಕಳ್ಕೊಂಡು ನವಾಂಶದಲ್ಲಿ ಚೆನ್ನಾಗಿ ಕುಳಿತುಕೊಂಡಿದೆ ಅಂತ ಹೇಳಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಒಂದು ಆಸ್ಪೆಕ್ಟ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ ಒಳ್ಳೆ ಸ್ಕೋಪ್ ಇದೆ ಅನ್ನುವಂಥದ್ದು ಅರ್ಥ. ಇನ್ನು ಎರಡನೆಯದಾಗಿ D1 ಅನ್ನುವಂಥದ್ದು ನಮ್ಮ ಫಿಸಿಕಲ್ ಚಾರ್ಟ್, ನಮ್ಮ ಬಾಡಿಗೆ ಸಂಬಂಧಪಟ್ಟಿದ್ದು. ನವಾಂಶ ಅನ್ನುವಂಥದ್ದು ನಮ್ಮ ಮ್ಯಾರೇಜ್ ಮತ್ತೆ ನಮ್ಮ ಲಕ್ಕಿಗೆ ಸಂಬಂಧಪಟ್ಟಿದ್ದು. ಸೊ D1 ನಲ್ಲಿ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ ಹೇಳಿದ್ರೆ, ಬಟ್ ಅದು ಭಾಗ್ಯದ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅದೇ ಗ್ರಹ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಮತ್ತು ಮ್ಯಾರೇಜ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅದೇ ಗ್ರಹ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇನ್ನೇನ್ ಬೇಕು. ಫಿಸಿಕಲಿ ನಿಮ್ಗೆ ಅದು ಹೆಲ್ಪ್ ಮಾಡ್ತಿಲ್ಲ ಅಂತ ಹೇಳಿದ್ರು ಬಟ್ ನಿಮ್ ಲಕ್ ನ ಇಂಪ್ರೂವ್ ಮಾಡಕ್ಕೆ ಆ ಗ್ರಹ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಅಂತಹ ನೀಚತ್ವವನ್ನ ಅನ್ನಿಸ್ಕೊಳ್ಳೋದಿಲ್ಲ. ಮಿತ್ರರೇ, ಇನ್ನು ಎರಡನೆಯದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಯಾವುದೇ ಗ್ರಹ ನೀಚತ್ವದಲ್ಲಿದ್ದು ಅದು ಕೇಂದ್ರಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಅಂತಹ ನೀಚತ್ವವನ್ನ ಪಡೆಯೋದಿಲ್ಲ. ಎಸ್ಪೆಷಲಿ 10ನೇ ಮನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಗ್ರಹ ಕೇಂದ್ರಗಳಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ತನ್ನ 100% ರಿಸಲ್ಟ್ ಅನ್ನ ಎಕ್ಸಿಬಿಟ್ ಮಾಡಕ್ಕೆ ಪ್ರಯತ್ನ ಪಡುತ್ತೆ ಮತ್ತು ಕೇಂದ್ರಗಳು ಸಪೋರ್ಟಿಂಗ್ ಹೌಸಸ್ ಕೂಡ ಆಗಿರೋದ್ರಿಂದ. ಇನ್ನ ಎರಡನೆಯದಾಗಿ 10ನೇ ಮನೆ ಹೈಯೆಸ್ಟ್ ಕೇಂದ್ರ ಆಗಿರೋದ್ರಿಂದ ಅಲ್ಲಿ ಕುಳಿತುಕೊಂಡಂತಹ ಗ್ರಹ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ಕೋಪ್ ಅನ್ನ ಇಟ್ಕೊಂಡಿರ್ತವೆ. ಅದರಲ್ಲೂ ಎಸ್ಪೆಷಲಿ ಸೂರ್ಯ ಮತ್ತು ಕುಜ ಏನಾದ್ರೂ 10ನೇ ಮನೆಯಲ್ಲಿ ನೀಚತ್ವವನ್ನ ಹೊಂದಿತು ಅಂತ ಹೇಳಿದ್ರೆ ಅದೇನಂತಹ ನೀಚತ್ವ ಅಲ್ಲ. ಯಾಕೆ ಅಂತ ಹೇಳಿದ್ರೆ 10ನೇ ಮನೆಯಲ್ಲಿ ಈ 2 ಗ್ರಹಗಳು ದಿಗ್ಬಲವನ್ನು ಹೊಂದುತ್ತವೆ. ಮಿತ್ರರೇ, ದಿಗ್ಬಲ ಅನ್ನುವಂಥದ್ದು ಇನ್ನೊಂದು ಸೋರ್ಸ್ ಆಫ್ ಬಲ. ಹೇಗೆ ಉಚ್ಚತ್ವ ಮತ್ತು ನೀಚತ್ವ ಅನ್ನುವಂಥದ್ದು ಇದೆಯೋ ಹಾಗೇನೆ ದಿಗ್ಬಲ ಅನ್ನುವಂಥದ್ದು ಕೂಡ ಒಂದು ಸೋರ್ಸ್ ಆಫ್ ಬಲ. ಯಾವುದೇ ಗ್ರಹಗಳು ದಿಗ್ಬಲದಲ್ಲಿ ನೀಚವನ್ನ ಹೊಂದಿತು ಅಂತ ಹೇಳಿದ್ರೆ ಅಗೇನ್ ನಾನು ಆಗ್ಲೇ ಹೇಳ್ದಂಗೆ ಆ ಗ್ರಹ ಲೋ ಲೆವೆಲ್ ಇಂದ ತನ್ನ ಒಂದು ಸ್ಟೇಟಸ್ ಅನ್ನ ಪ್ರಾರಂಭ ಮಾಡುತ್ತೆ ಅನ್ನುವಂಥದ್ದು. ಇನ್ನ 4ನೇ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರರು, 10ನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರರು ಮತ್ತು 7ನೇ ಮನೆಯಲ್ಲಿ ಶನಿ ದಿಗ್ಬಲವನ್ನ ಹೊಂದಿರ್ತಾರೆ. ಸೊ ಗ್ರಹಗಳು ನೀಚತ್ವದಲ್ಲಿತ್ತು ಅವರ ದಿಗ್ಬಲವನ್ನ ಹೊಂದಿತ್ತು ಅಂತ ಹೇಳಿದ್ರೆ ಮಿತ್ರರೇ, ಎಸ್ಪೆಷಲಿ ಒಂದು ಡಿಕ್ಟಿಮ್ ಇದೆ. ಅದೇನಂತ ಹೇಳಿದ್ರೆ 3 ಗ್ರಹಗಳೇನಾದ್ರು ಜಾತಕದಲ್ಲಿ ದಿಗ್ಬಲವನ್ನ ಹೊಂದಿತು ಅಂತ ಹೇಳಿದ್ರೆ ಅದು ರಾಜಯೋಗಕ್ಕೆ ಈಕ್ವಲ್ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಗ್ರಹಗಳು ದಿಗ್ಬಲದಲ್ಲಿತ್ತು ಅಂತ ಹೇಳಿದ್ರೆ ಅವುಗಳ ಅಜೆಂಡಾ ಕ್ಲಿಯರ್ ಆಗ್ಬಿಟ್ಟಿರುತ್ತೆ ಲೈಫ್ ಅಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು. ಹೇಗೆ ನಾನು ಹೇಳದ್ನಲ್ಲ, ಕೇಂದ್ರದಲ್ಲಿದ್ದು ಅವು ನೀಚವಾಗ್ತು ಅಂತ ಹೇಳಿದ್ರು ಕೂಡ ಅದು ಅಷ್ಟು ಪವರ್ ಅನ್ನ ಕಳ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವುಗೆ ಸಪೋರ್ಟ್ ಸಿಗ್ತವೆ. ಎಗೇನ್ ದಿಗ್ಬಲದಲ್ಲಿತ್ತು ಅಂತ ಹೇಳಿದ್ರೆ ಅವಕ್ಕೆ ಇನ್ನೊಂದು ಸೋರ್ಸ್ ಆಫ್ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ ಅಂತ. ಇನ್ನು 3ನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಗ್ರಹಗಳು ಏನಾದ್ರೂ ನೀಚತ್ವದಲ್ಲಿದ್ದು ವಕ್ರಿಯಾಗಿತ್ತು ಅಂತ ಹೇಳಿದ್ರೆ ಎಗೇನ್ ವಕ್ರತ್ವ ಅನ್ನುವಂಥದ್ದು ಚೇಷ್ಟ ಬಲ. ಹೇಗೆ ದಿಗ್ಬಲ ಒಂದು ಬಲವೋ ಇದು ಕೂಡ ಹಾಗೆ ಇನ್ನೊಂದು ತರಹದ ಬಲ ಚೇಷ್ಟ ಬಲ. ಇದು ಹಾಗೇನೆ ಗ್ರಹಗಳಲ್ಲಿ ಏನಾದ್ರೂ ನಿಮ್ಮ ಜಾತಕದಲ್ಲಿ 3ಕ್ಕಿಂತ ಹೆಚ್ಚಾಗಿ ಗ್ರಹಗಳು ಇತ್ತು ವಕ್ರಿಯಾಗಿತ್ತು ಅಂತ ಹೇಳಿದ್ರೆ ಅದು ಕೂಡ ರಾಜಯೋಗ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಷನಲ್ ಸ್ಟ್ರೆಂತ್ ಅನ್ನು ಹೊಂದಿರುವಂತಹ ಗ್ರಹಗಳು ನಾರ್ಮಲ್ ಗ್ರಹಕ್ಕಿಂತ 3 ಪಟ್ಟು ಬಲಿಷ್ಠವಾಗಿರ್ತವೆ. ಎಸ್ಪೆಷಲಿ ಎಷ್ಟರ ಮಟ್ಟಿಗೆ ಕೆಲವೊಂದಿಷ್ಟು
ಕೆಲವೊಂದಿಷ್ಟು ಬುಕ್ಗಳು ಮೆನ್ಷನ್ ಮಾಡ್ತಾ ಹೋಗ್ತವೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರೂ ಗ್ರಹ ವಕ್ರಿ ಆಗಿತ್ತು ಅಂತ ಹೇಳಿ ಆ ಗ್ರಹಕ್ಕೆ ಎಕ್ಸ್ಪೆಕ್ಟೆಡ್ ಸ್ಟ್ರೆಂತ್ ಸಿಕ್ಬಿಟ್ರಂತೂ ಅದು ಉಚ್ಚ ಗ್ರಹಕ್ಕಿಂತ ಪವರ್ಫುಲ್ ಆಗಿ ಬಿಹೇವ್ ಮಾಡುತ್ತೆ ಅಂತಹ ಕೆಲವೊಂದಿಷ್ಟು ಡಿಕ್ಟಿಮ್ಗಳು ಹೇಳ್ತಾ ಹೋಗ್ತವೆ. ಮಿತ್ರರೆ, ಇದೆಲ್ಲ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಗ್ರಹ ಲೆಟಸೆ ಲಗ್ನ ಚಾರ್ಟ್ ಅಲ್ಲಿ ವೀಕ್ ಆಗಿದೆ, ಬಟ್ ನಾನಾಗ್ಲೇ ಹೇಳ್ದಂಗೆ ನವಾಂಶದ ಸ್ಟ್ರಾಂಗ್ ಆಯ್ತು. ಬಟ್ ನವಾಂಶವನ್ನು ಬಿಟ್ಟು ದಶಮಾಂಶ ನಾವು ಕೆರಿಯರ್ ನೋಡ್ತೀವಿ, ಸಪ್ತಾಂಶ ಮಕ್ಕಳಿಗೆ, ಹೀಗೆ ಬೇರೆ ಬೇರೆಯಾದಂತಹ ಒಂದಿಷ್ಟು ಡಿವಿಷನಲ್ ಚಾರ್ಟ್ ಅಲ್ಲಿ ಏನಾದ್ರೂ ಅದಕ್ಕೆ ಸ್ವರಾಶಿ, ಉಚ್ಚ ರಾಶಿ ಅಥವಾ ಮಿತ್ರ ರಾಶಿಗಳಲ್ಲಿ ಕೂತ್ಕೊಂಡು ಬಲವಾಗಿತ್ತು ಅಂತ ಹೇಳಿದ್ರೆ, ಯಾವ ಗ್ರಹ ನಿಮಗೆ ಒಂದು D1 ಅಂದ್ರೆ ಅದು ಫಿಸಿಕಲ್ ಚಾರ್ಟ್ ಅಲ್ಲಿ ಫಲವನ್ನ ಕಮ್ಮಿ ಮಾಡಿತ್ತು, ರಿಸಲ್ಟ್ ಅನ್ನ, ಅದು ನಿಮ್ಗೆ ಡಿವಿಷನಲ್ ಚಾರ್ಟ್ ಅಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಲೆಟಸ್ ಸಪ್ತಾಂಶ ರೆಪ್ರೆಸೆಂಟ್ ಮಾಡ್ತಾ ಇದ್ದು, ಲಗ್ನದಲ್ಲಿ ಅದು 5ನೇ ಮನೆಗೆ ಲಿಂಕ್ ಆಗಿ ನೀಚತ್ವವಾಗಿ ಬಟ್ ಸಪ್ತಾಂಶದಲ್ಲಿ ಪರ್ಫಾರ್ಮ್ ಮಾಡ್ತಿತ್ತು ಅಂದ್ರೆ ಆ ಒಂದು ದಶೆಯಲ್ಲಿ ನಿಮಗೆ ಮಕ್ಕಳನ್ನ ಕೊಡುವಂತಹ ಚಾನ್ಸಸ್ ಇರ್ತದೆ. ಅಥವಾ D1 ನಲ್ಲಿ ನೀಚತ್ವವನ್ನ ಹೊಂದಿತ್ತು ಮತ್ತು D9 ನಲ್ಲಿ ಅದು ಚೆನ್ನಾಗಿ ಪ್ಲೇಸ್ ಆಗಿ ಮತ್ತು D1 ನಲ್ಲಿ 7ನೇ ಮನೆಗೆ ಹೇಗಾದ್ರೂ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಆ ದಶೆಯಲ್ಲಿ ನಿಮಗೆ ಅದು ಮ್ಯಾರೇಜ್ ಕೊಟ್ಟರು ಕೊಡಬಹುದು. ಸೊ ಹೀಗೆ ನೋಡೋದಾಯ್ತು ಅಂತ ಹೇಳಿದ್ರೆ D1 ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಬಟ್ D7 ಅಥವಾ D24 ಅಥವಾ D9 ಈ ಒಂದು ಡಿವಿಷನಲ್ ಚಾರ್ಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು ಅಂತ ಹೇಳಿದ್ರು ಆ ಗ್ರಹಕ್ಕೆ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ನಾನ್ ಯಾವಾಗ ಯೂಶಲಿ ಒಂದು ಗ್ರಹಕ್ಕೆ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂತ ಕನ್ಸಿಡರ್ ಮಾಡುವಂತದ್ದು ಅಂತ ಹೇಳಿದ್ರೆ, ಗ್ರಹಗಳು ಅಫ್ಲಿಕ್ಷನ್ ಅಥವಾ ಬಾಧೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ, ನೀಚತ್ವದಲ್ಲಿತ್ತು ಅಂತ ಹೇಳಿದ್ರೆ ಆ ಗ್ರಹದ ಒಂದು ಸ್ಟೇಟಸ್ ಲೋ ಇದೆ ಇನಿಷಿಯಲ್ ಲೆವೆಲ್ ಅಲ್ಲಿ ಅಂತ ಹೇಳ್ಬೋದು. ಬಟ್ ಅದು ಅಫ್ಲಿಕ್ಷನ್ ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಗ್ರಹದ ಒಂದು ಐಡಿಯಾಲಜಿನೇ ಬದಲಾಗೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವ ಒಂದು ಕ್ರೂರ ಗ್ರಹಗಳು ಅದನ್ನ ಅಫ್ಲಿಕ್ಟ್ ಮಾಡ್ತಾ ಇದೆಯೋ ಅದು ಆ ಗ್ರಹಗಳ ಮೆಂಟಾಲಿಟಿಯನ್ನೇ ಚೇಂಜ್ ಮಾಡೋದ್ರಿಂದ, ನೀಚತ್ವ ಅಂತ ಹೇಳಿದ್ರೆ ಲೋ ಮೆಂಟಾಲಿಟಿ, ಬಟ್ ಮೆಂಟಾಲಿಟಿನೇ ಚೇಂಜ್ ಅಂತ ಹೇಳಿದ್ರೆ ಅಫ್ಲಿಕ್ಷನ್. ಆದ್ರಿಂದ ನಾನು ಅಫ್ಲಿಕ್ಷನ್ ಗೆ ಬಹಳ ಇಂಪಾರ್ಟೆಂಟ್ ಅನ್ನ ಕೊಡುವಂತದ್ದು. ಮಿತ್ರರಾಗಿದ್ರೆ ನೀಚ ಗ್ರಹಗಳ ಒಂದು ರೆಮಿಡಿ ಏನು ಅನ್ನುವಂಥದ್ದು ನೋಡೋದಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಂದು ಗ್ರಹ ನೀಚ ಅಥವಾ ಉಚ್ಚತ್ವದ ಒಂದು ಲಾಜಿಕ್ ಅನ್ನ ನೋಡೋಣ. ಉದಾಹರಣೆಗೆ ಕುಜ ಅಗ್ನಿ ತತ್ವವನ್ನ ರೆಪ್ರೆಸೆಂಟ್ ಮಾಡುವಂತಹ ಗ್ರಹ, ಆತ ಉಚ್ಚತ್ವವನ್ನು ಹೊಂದುವಂತದ್ದು ಶನಿಯ ರಾಶಿಯಾದಂತಹ ಮಕರದಲ್ಲಿ. ಮಕರ ಬಂದ್ಬಿಟ್ಟು ಭೂತತ್ವವನ್ನ ರೆಪ್ರೆಸೆಂಟ್ ಮಾಡುವಂತಹ ಸೈನು. ಅದು ಅಲ್ಲದೆ ಕುಜ ಯಾರು, ಮಂಗಳ ಯಾರು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಆತ ಭೂಮಿಯ ಪುತ್ರ. ಅದೇ ಕುಜ ನೀಚತ್ವವನ್ನ ಹೊಂದುವಂತದ್ದು ಇಲ್ಲಿ ಅಂತ ಹೇಳಿದ್ರೆ ಕರ್ಕಾಟಕ. ಅದು ಏನಂತ ಹೇಳಿದ್ರೆ ವಾಟ್ರಿ ಸೈನ್ ಅಂತ ಹೇಳಿದ್ರೆ ಜಲತತ್ವದ ಒಂದು ರಾಶಿಯಾಗಿದೆ. ಸೊ ಉಚ್ಚತ್ವ ಮತ್ತು ನೀಚತ್ವ ಅನ್ನುವಂಥದ್ದು ಏನಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಹೇಳಿದ್ರೆ ಗ್ರಹಗಳ ತತ್ವಗಳಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅನ್ನುವಂಥದ್ದು ತೋರಿಸುತ್ತೆ. ಸೊ ನಾವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ತತ್ವಗಳನ್ನ ಕರೆಕ್ಟ್ ಮಾಡ್ಬೇಕಾಗತ್ತೆ. ಬೇರೆ ಇಡೀ ಒಂದು ವಿಶ್ವದಲ್ಲಿ ಈ ಎಲ್ಲಾ ತತ್ವಗಳು, ಯಾವುದು ಪಂಚಭೂತಗಳ ತತ್ವಗಳಿದಾವೆ, ಈ ಎಲ್ಲಾ ತತ್ವಗಳಿಗೂ ಜನ್ಮ ಕೊಟ್ಟಂತಹ ಏಕೈಕ ತತ್ವ ಯಾವುದು ಅಂತ ಹೇಳಿದ್ರೆ ಅದು ಶಿವ ತತ್ವ. ಆದ್ದರಿಂದ ಯಾವುದೇ ಒಂದು ಜಾತಕದಲ್ಲಿ ಯಾವುದೇ ಗ್ರಹ ನೀಚತ್ವ ಹೊಂದಿರುವಂತಹ ಗ್ರಹವನ್ನ ಬಲಪಡಿಸಬೇಕು ಅಂತ ಹೇಳಿದ್ರೆ ಶಿವನ ಆರಾಧನೆ, ಶಿವ ತತ್ವದ ಆರಾಧನೆಯಿಂದ ಆ ಒಂದು ಗ್ರಹವನ್ನ ನಾವು ಬಲಪಡಿಸಬಹುದು. ಮತ್ತು ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದೊಂದು ಗ್ರಹಕ್ಕೆ ಒಂದೊಂದು ದಿನ ಇದೆ. ಉದಾಹರಣೆ ಮಂಗಳ ನೀಚ ಆಯ್ತು ಅಂತ ಹೇಳಿದ್ರೆ ಮಂಗಳವಾರದೊತ್ತು ಶಿವನ ಆರಾಧನೆಯನ್ನ ತುಂಬಾ ಪವರ್ಫುಲ್ ಆಗಿ ಮಾಡ್ತು ಅಂತ ಹೇಳಿದ್ರೆ ಆ ಒಂದು ನೀಚತ್ವದಿಂದ ಹೊರಗೆ ಬರೋದಕ್ಕೆ ಚಾನ್ಸಸ್ ಇದೆ. ಬಟ್ ಪರ್ಟಿಕ್ಯುಲರ್ ಜ್ಯೋತಿರ್ಲಿಂಗದ ಒಂದು ಆರಾಧನೆಯನ್ನ ನಾನು ನನ್ನ ಒಂದು ಹಳೇ ವಿಡಿಯೋದಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದೀನಿ. ಯಾವ ಜ್ಯೋತಿರ್ಲಿಂಗವನ್ನ ಯಾವ ಗ್ರಹ ನೀಚದಲ್ಲಿತ್ತು ಅಂತ ಹೇಳಿದ್ರೆ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಸೊ ನೀವು ಇಂದಿನ ಪ್ಲೇ ಲಿಸ್ಟ್ ಗಳನ್ನ ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ಅದು ಸಿಗ್ತಾ ಹೋಗ್ತದೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.